ಆ್ಯಂಡ್ ಇದು ಒಂದು ಲಿಮಿಟೆಡ್ ಎಡಿಷನ್ ಆಗಿದೆ. ನಾನು ಇದನ್ನು ಚೂಸ್ ಮಾಡ್ಕೊಂಡೆ ಅನ್ನೋದಕ್ಕಿಂತ ಇದೇ ನನ್ನನ್ನು ಚೂಸ್ ಮಾಡ್ಕೊಂಡಿದೆ. ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಪ್ರೋ ಎಡಿಷನಲ್ಲಿ ಬಿಟ್ಟರು. ಆ್ಯಕ್ಚುಲಿ ಪ್ರೋ ಎಡಿಷನ್ನು ನನಗೆ ಸಖತ್ ಇಷ್ಟ. ಯಾಕಂದರೆ ಅದ್ರ ಕಲರು ಮತ್ತು ಆ ಕಾಂಬಿನೇಷನ್ನು ಹೀರೋದವರು ಕ್ರೇಜಿಯಾಗಿ ಮಾಡಿದ್ದಾರೆ. ಬೇರೆ ಎಲ್ಲ ಬರುತ್ತೆ, ಅದೊಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ, ಬಟ್ ಇದು ಕಂಪ್ಲೀಟ್ ಫೈಬರ್ ಮೆಟೀರಿಯಲು. ಸೊ ಒಂದು ಮಾಡಿಫಿಕೇಶನ್ಗೆ ಫ್ಲೆಕ್ಸಿಬಲ್ ಇರೋಂಥ ಬೈಕ್ನ ನೋಡ್ತಾ ಇದ್ದೆ. ಆಮೇಲೆ ನನ್ನ ಹತ್ರ NS ಇತ್ತು, ಅದಕ್ಕೆ ಕಂಪ್ಲೀಟ್ ಹ್ಯಾಂಡಲ್ ಬಾರ್, ಅದೇನು ಸ್ಪ್ಲಿಟ್ ಹ್ಯಾಂಡಲ್ ಬರುತ್ತಲ್ವಾ, ಅದನ್ನು ತೆಗೆದು ನಾನೇ ಡ್ಯೂಕ್ದು ಹ್ಯಾಂಡಲ್ ಬಾರ್ ಹಾಕ್ಕೊಂಡೆ. ಎಲ್ಲ ಕಂಪ್ಲೀಟ್ ಮನೆಯಲ್ಲೇ ಮಾಡ್ಕೋತಾ ಇದ್ದಿದ್ದು ನಾನು. ಇದರಲ್ಲಿ ನೀವು ಏನು ಟಾಪ್ ಟು ಬಾಟಮ್ ಗಾಡಿನ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೋಬೋದು. ಕಾಂಪೊನೆಂಟ್ಸ್ಗೆಲ್ಲ ಏನೇನು ಪ್ರೈಸ್ ಆಗುತ್ತೆ, ಸರ್ವಿಸ್ ಕಾಸ್ಟ್ ಏನಾಗುತ್ತೆ, ಎಲ್ಲನೂ ನಾನು ಲಿಸ್ಟ್ ಔಟ್ ಮಾಡ್ಕೋತಿದ್ದೆ. ಸೊ ಐ ಆಮ್ ಮೋರ್ ಸ್ಯಾಟಿಸ್ಫೈಡ್ ವಿತ್ ಮೈಲೇಜ್. ಅದು ಸ್ಟಾಕ್ ಎಕ್ಸಾಸ್ಟಲ್ಲಿ ಹೆಂಗೆ ಮಾಡಿದ್ದೀನಿ, ಯಾವ ಥರ ಬಿಲ್ಡ್ ಮಾಡಿದ್ದೀನಿ ಅಂತ ಪ್ರತಿಯೊಂದು ಡೀಟೇಲ್ಡ್ ವಿಡಿಯೋನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಶೋರೂಮ್ ಅವರೇ ಬುಕ್ ಮಾಡಿ ತಗೊಂಡ್ರೆ ಮಾತ್ರ ಆ ಬೈಕ್ಸ್ ಸಿಗ್ತಾ ಇದ್ದಿತ್ತು. ಸೊ ಆ ಒಂದು ರೋಡ್ಸಿಗೆಲ್ಲ ನಮಗೆ ಈ ಥರ ಒಂದು ಖಡಕ್ ಗಾಡಿನೇ ಬೇಕಿತ್ತು. ಇದನ್ನ ನಾನು ಫೆಬ್ರವರಿಲಿ ತಗೊಂಡಿದ್ದು. ಈ ಫೆಬ್ರವರಿ ಬಂದರೆ 1 year ಆಗುತ್ತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಟೈಟಲ್ ತಮ್ಮಲ್ಲಿ ನೀವು ನೋಡ್ಕೊಂಡಿರ್ತೀರಾ, ವೈ ಎಕ್ಸ್ಪಲ್ಸ್ ಅಂತ. ಎಕ್ಸ್ಪಲ್ಸ್ ಯಾಕೆ ಅಂತ ನಾನು ಬೈಕ್ ತೊಗೊಳೋಕ್ಕೂ ಮುಂಚೆ ಒಂದಷ್ಟು ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೆ. ನನಗೆ ಯಾವ್ಯಾವ ಥರ ಫ್ಯೂಚರ್ಸ್ ಇರಬೇಕು ಆ್ಯಂಡ್ ಏನೇನು ಇರಬೇಕು ಅನ್ನೋದು ಒಂದಷ್ಟು ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೆ. ಅದೆಲ್ಲನೂ ನನಗೆ ಟಿಕ್ ಆಗ್ತಾ ಇದ್ದಿತ್ತು ಎಕ್ಸ್ಪಲ್ಸಲ್ಲಿ. ಆ್ಯಂಡ್ ಇದು ಬಂದು ಲಿಮಿಟೆಡ್ ಎಡಿಷನ್ನು, ಡಕಾರ್ ಎಡಿಷನ್ನು. ಸೊ ಇದು ಇವಾಗ ನೀವು ಹುಡುಕ್ತೀರಾ ಅಂದರೆ ಸಿಗಲ್ಲ. ಡಕಾರ್ ಎಡಿಷನ್ ಆಲ್ರೆಡಿ ಸ್ಟಾಪ್ ಆಗಿದೆ. ಸೊ ನಾನು ತಗೊಳ್ಳೋ ಟೈಮಲ್ಲಿ ಪ್ರೋ ಎಡಿಷನ್ ಇತ್ತು. ಸೊ ಅದೆಲ್ಲನೂ ಇನ್ಫಾರ್ಮೇಷನ್ ಕೊಡ್ತೀನಿ, ಏನೇನು ಚೇಂಜಸ್ ಇದೆ ಆ್ಯಂಡ್ ನಾನು ಯಾಕೆ ಇದನ್ನು ಚೂಸ್ ಮಾಡಿಕೊಂಡೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನೇನು ಹೇಳಿದೆ, ಫಸ್ಟು ಪ್ರೋ ಎಡಿಷನ್ ಅಂತ. ಸೊ ಅದರಲ್ಲಿ ಅದಕ್ಕೆ ಮುಂಚೆ ರ್ಯಾಲಿ ಎಡಿಷನ್ ಬರ್ತಿತ್ತು. ರ್ಯಾಲಿ ಎಡಿಷನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ಅದರಲ್ಲಿ, ಆ ಬೈಕಲ್ಲಿ. ಏನಂದರೆ ಸೊ ಫುಟ್ ಪೇಗ್ ಅಲೈನ್ಮೆಂಟ್ಸ್ ಪ್ರಾಪರ್ ಆಗಿರಲಿಲ್ಲ. ಇದು ಫುಟ್ ಪೇಗ್ಸ್ ಏನಿದೆ, ಇದು 5'8" ಅಥವಾ 6 ಇರೋಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಪೊಸಿಷನಿಂಗ್ ಪ್ರಾಪರ್ ಇರ್ತಿರಲಿಲ್ಲ. ಆ್ಯಂಡ್ GB ಶಾಫ್ಟ್ ಏನಿದೆ ಒಳಗಡೆ ಇರೋದು, ಸೊ ಆ ಶಾಫ್ಟ್ದು ಲೆಂತ್ ಏನೋ ಸ್ವಲ್ಪ ಚಿಕ್ಕದಿತ್ತು ಅಂತ. ಚೈನ್ ಏನಿದೆ ಸ್ಲಿಪ್ ಆಗೋದು ಮತ್ತು ಆ GB ಶಾಫ್ಟ್ ಕಟ್ ಆಗೋವಂಥದ್ದು ಚಾನ್ಸಸ್ ಜಾಸ್ತಿ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಪ್ರೋ ಎಡಿಷನಲ್ಲಿ ಬಿಟ್ಟರು. ಆ್ಯಕ್ಚುಲಿ ಪ್ರೋ ಎಡಿಷನ್ನು ನನಗೆ ಸಖತ್ ಇಷ್ಟ. ಯಾಕಂದರೆ ಅದ್ರ ಕಲರು ಮತ್ತು ಆ ಕಾಂಬಿನೇಷನ್ನು ಹೀರೋದವರು ಕ್ರೇಜಿಯಾಗಿ ಮಾಡಿದ್ದಾರೆ. ಸೊ ಅದು ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾನು ಯಾಕೆ ಅದು ಇಷ್ಟ ಇದ್ರೂ ಡಕಾರ್ ಎಡಿಷನ್ ತೊಗೊಂಡೆ ಅಂದರೆ, ನಮ್ಮ ಮನೇಲಿ ಆಲ್ರೆಡಿ ನನ್ನ ಹತ್ರ ವೈಟ್ ಕಾರ್ ಇದೆ, 2 ಕಾರ್ ಇದ್ದಾವೆ, ಆ್ಯಂಡ್ ಬ್ಲ್ಯಾಕ್ ಒಂದು ಜುಪಿಟರ್ ಇದೆ. ಸೊ ವೈ ನಾಟ್ ಡಿಫ್ರೆಂಟ್ ಕಲರ್ ಅಂತ ನಾನು ಡಕಾರ್ ಎಡಿಷನ್ ಚೂಸ್ ಮಾಡಿಕೊಂಡೆ. ಆ್ಯಂಡ್ ಇದು ಒಂದು ಲಿಮಿಟೆಡ್ ಎಡಿಷನ್ ಆಗಿದೆ. ನಾನು ಇದನ್ನು ಚೂಸ್ ಮಾಡಿಕೊಂಡೆ ಅನ್ನೋದಕ್ಕಿಂತ ಇದೇ ನನ್ನನ್ನು ಚೂಸ್ ಮಾಡ್ಕೊಂಡಿದೆ, ಡಕಾರ್ ಎಡಿಷನ್ನು. ಸೊ ಇದೊಂಥರ ಕ್ಲಾಸಿಯಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ನನಗೆ ಇಷ್ಟ ಆಯಿತು. ಸೊ ಇದನ್ನು ಚೂಸ್ ಮಾಡಿಕೊಂಡೆ ನಾನು. ಇದನ್ನು ತಗೊಳ್ಳೋದಕ್ಕೆ ಏನೇನು ಅಲ್ಲಿ ಲಿಸ್ಟ್ ಆಗಿತ್ತು ಅಂದರೆ, ಸೊ ಫಸ್ಟ್ ಆಫ್ ಆಲ್ ನನಗೆ ಒಂದು 200cc ಸೆಗ್ಮೆಂಟ್ ಬೇಕಿತ್ತು ಡೈಲಿ ಕಮ್ಯೂಟ್ ಮಾಡೋದಕ್ಕೆ. ಸೊ ಆಫೀಸ್ ಹೋಗಿ ಬರೋದಕ್ಕಾಗಲಿ, ಡೈಲಿ ಓಡಾಡೋದಕ್ಕೆ ಅಂತ ನಾನು ನೋಡ್ತಿದ್ದೆ ಬೈಕ್ಸು. ಆ್ಯಂಡ್ ಬಜೆಟು ಅಷ್ಟೇ. ಸೊ ವಿತಿನ್ 3 lakhs ನಾನು ನೋಡ್ತಿದ್ದೆ. 2.5 to 3 lakhs ಒಳಗಡೆ ನಾನು ಬಜೆಟ್ ನೋಡ್ತಾ ಇದ್ದೆ. ಸೊ ಅದರಲ್ಲಿ ನೋಡೋದಾದರೆ, ಆ್ಯಂಡ್ ನನಗೆ ಸ್ಪೋರ್ಟ್ಸ್ ಬೈಕ್ ಅದರ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಯಾಕಂದರೆ ಡೈಲಿ ಕಮ್ಯೂಟ್ ಮಾಡೋದಕ್ಕೆ ಸ್ಪೋರ್ಟ್ಸ್ ಬೈಕ್ಸ್ ಎಲ್ಲ, ಸೊ R15 ನೋಡೋದಾದರೆ ಕಂಪ್ಲೀಟ್ ಮುಂದೆ ಬಂದುಬಿಡುತ್ತೆ, ಹೈವೇ ರೈಡ್ಸಿಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಡೈಲಿ ಓಡಾಡೋದಕ್ಕೆ, ಆ್ಯಂಡ್ ಅದು ಬ್ಯಾಂಗ್ಳೂರು ಸಿಟಿಲಿ ನಿಮಗೆ ಗೊತ್ತು ಎಷ್ಟು ಹದಗೆಟ್ಟಿದೆ ರೋಡ್ಗಳಂತ. ಸೊ ಆ ಒಂದು ರೋಡ್ಸಿಗೆಲ್ಲ ನಮಗೆ ಈ ಥರ ಒಂದು ಖಡಕ್ ಗಾಡಿನೇ ಬೇಕಿತ್ತು. ಆ್ಯಂಡ್ ಅದರಲ್ಲಿ ನನಗೆ ಇದ್ದಿದ್ದ ಚೆಕ್ ಲಿಸ್ಟ್ ಬಂದು, ಒಂದು ನಾನೇನು ಹೇಳಿದೆ ಪ್ರೈಸು, ಆ್ಯಂಡ್ ಇನ್ನೊಂದು ಬಂದು 200cc ನಾನು ನೋಡ್ತಾ ಇದ್ದಿದ್ದು. ಸೊ ಅದರಲ್ಲಿ ಬೆಸ್ಟ್ ಬೈಕ್ ಅಂತ ನನಗೆ ಅನಿಸಿತು ಎಕ್ಸ್ಪಲ್ಸ್ 200. ನಾನು ನೋಡ್ತಾ ಇದ್ದಿತ್ತು ಒಂದು 35 to 40 ಕಿಲೋಮೀಟರ್ ಆದರೂ ಮೈಲೇಜ್ ಬರಬೇಕು ಅಂತ. ಸೊ ಅದರಲ್ಲಿ ನನಗೆ ಇದು ರೀಸೆಂಟಾಗಿ ನಾನು ಮೈಲೇಜ್ ಟೆಸ್ಟ್ ಮಾಡಿದಾಗ 50 km/L ಬಂದಿದೆ. ಅದು ಸಿಟಿ ರೈಡ್ಸಲ್ಲಿ 50ರಿಂದ 60 ಸ್ಪೀಡ್ ಮೇಂಟೈನ್ ಮಾಡಿಕೊಂಡೆ ನನಗೆ ಒಂದು 50 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ. ಸೊ ಐ ಆಮ್ ಮೋರ್ ಸ್ಯಾಟಿಸ್ಫೈಡ್ ವಿತ್ ಮೈಲೇಜ್. ಅದು ಸ್ಟಾಕ್ ಎಕ್ಸಾಸ್ಟಲ್ಲಿ. ಈ ಎಕ್ಸಾಸ್ಟಲ್ಲಿ ನಾನು ಇನ್ನೂ ಮೈಲೇಜ್ ಟೆಸ್ಟ್ ಮಾಡಿಲ್ಲ. ನಾನು ಹಾಕಿರೋದು ಬಂದು ನಾರಿಫೋಮಿ ನಾಕ್ಟಸ್ T4 ಎಕ್ಸಾಸ್ಟು. ಇದ್ರದ್ದು ಕಂಪ್ಲೀಟ್ ಇನ್ಸ್ಟಾಲೇಷನ್ ವಿಡಿಯೋ ನಾನು ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ಹೇಳ್ದಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದಲ್ವಾ. ಸೊ ಅದೊಂದು ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿತ್ತು. ಅಂದರೆ ನಾನು ಗಾಡಿ ತೊಗೋಬೇಕಾದ್ರೆ ಇದ್ದಿತ್ತು. ನನಗೆ ಮಾಡಿಫಿಕೇಷನ್ ಮೇಲೆ ಇವಾಗಿಂದ ಅಲ್ಲ, ತುಂಬ ಚಿಕ್ಕ ವಯಸ್ಸಿಂದನೂ ಇಷ್ಟನೇ. ಅವಾಗಿಂದ ಸೈಕಲ್ ಮಾಡಿಫೈ ಬರ್ತಿದೆ. ಆಮೇಲೆ ನನ್ನ ಹತ್ರ NS ಇತ್ತು, ಅದಕ್ಕೆ ಕಂಪ್ಲೀಟ್ ಹ್ಯಾಂಡಲ್ ಬಾರ್, ಅದೇನು ಸ್ಪ್ಲಿಟ್ ಹ್ಯಾಂಡಲ್ ಬರುತ್ತಲ್ವ, ಅದನ್ನು ತೆಗೆದು ನಾನೇ ಇದು ಹಾಕ್ಕೊಂಡೆ, ಏನು
ಡ್ಯೂಕ್ದು ಹ್ಯಾಂಡಲ್ ಬಾರ್ ಹಾಕ್ಕೊಂಡು ಎಲ್ಲ ಕಂಪ್ಲೀಟ್ ಮನೆಯಲ್ಲೇ ಮಾಡ್ಕೋತಾ ಇದ್ದಿದ್ದು ನಾನು. ಸೊ ನನಗೆ ಆವಾಗಿಂದ ಮಾಡಿಫಿಕೇಷನ್ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೊ ಒಂದು ಮಾಡಿಫಿಕೇಷನ್ಗೆ ಫ್ಲೆಕ್ಸಿಬಲ್ ಇರೋಂಥ ಬೈಕ್ನ ನೋಡ್ತಾ ಇದ್ದೆ. ಸೊ ಅವಾಗ ನನ್ನ ಕಣ್ಣಿಗೆ ಇದೇ ಎಕ್ಸ್ಪಲ್ಸರ್ ಸಿಕ್ಕಿತ್ತು. ಇದೇ ನನ್ನ ಏನಕ್ಕೆ ಚೂಸ್ ಮಾಡ್ಕೊಂತು ಅಂತ ಅಂದರೆ, ನಾನು ತಗೊಳ್ಳೋ ಟೈಮಲ್ಲಿ ಲಾಂಚ್ ಆಗಿತ್ತು ಬೈಕು. ಆ್ಯಂಡ್ ಅದರಲ್ಲೂ ಒಂದು 10 ಬೈಕೇನೋ ಒಂದು ಶೋರೂಮ್ಗೆ ಕೊಡ್ತಾ ಇದ್ದಿತ್ತು. ಆ್ಯಂಡ್ ಅದು ಶೋರೂಮ್ ಅವರೇ ಬುಕ್ ಮಾಡಿ ತಗೊಂಡ್ರೆ ಮಾತ್ರ ಆ ಬೈಕ್ಸ್ ಸಿಗ್ತಾ ಇದ್ದಿತ್ತು ಆ ಶೋರೂಮಲ್ಲಿ. ಸೊ ಅದರಲ್ಲಿ ನನಗೆ ಈ ಬೈಕ್ ಸಿಕ್ಕಿತ್ತು. ಸೊ ಇದನ್ನು ನಾನು ಫೆಬ್ರವರಿಲಿ ತೊಗೊಂಡಿದ್ದು. ಈ ಫೆಬ್ರವರಿ ಬಂದರೆ 1 ಇಯರ್ ಆಗುತ್ತೆ. ಸೊ 1 ಇಯರಲ್ಲಿ ಇಷ್ಟೆಲ್ಲ ಮಾಡಿಫಿಕೇಷನ್ ಮಾಡಿ ಇಟ್ಟಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ನನಗೆ ಈ ಥರ ಬೈಕ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು ಯಾವಾಗ ಅಂದರೆ, ಸುದೀಪ್ ಅವ್ರದ್ದು ಹುಚ್ಚ ಮೂವಿಲಿ ಅದೊಂದು ಬರುತ್ತಲ್ವ ಬೈಕು, ನನಗೆ ಸಖತ್ ಇಷ್ಟ ಅದು ಬೈಕು. ಸೊ ಅದು ಹೋಂಡಾದ ಯಮಹಾದ ಏನೋ ಗೊತ್ತಿಲ್ಲ ನನಗೆ. ಸೊ ಅದು ನನಗೆ ಸಖತ್ ಇನ್ಸ್ಪೈರ್ ಮಾಡಿತ್ತು ಅವಾಗಿಂದನೂ. ಆ ಥರ ಒಂದು ಡರ್ಟ್ ಬೈಕ್ನ ಬಿಲ್ಡ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಇದೇನು ಟೈಲ್ ಟೆಡಿ ಎಲ್ಲ ನೋಡ್ತಾ ಇದ್ದೀರಾ, ಅದೆಲ್ಲ ಕಂಪ್ಲೀಟ್ ಕಸ್ಟಮೈಸ್ ನಾನೇ ಮಾಡ್ಕೊಂಡಿರೋದು. ಸೊ ಇದೆಲ್ಲ ಕಸ್ಟಮೈಸ್ ನಾನೇ ಬಿಲ್ಡ್ ಮಾಡ್ಕೊಂಡಿರೋದು. ಇದು ಬಂದು ಮೋಟೋ ಮೋಲ್ಡ್ ಅಂತ ಒಂದು ಪೇಜಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ ನೋಡಿ. ಸುಮಾರು ವೀಡಿಯೋಸಲ್ಲಿ ಅವ್ರ ಜೊತೆ ಕೊಲಾಬು ಮಾಡಿದ್ದೀನಿ ನಾನು. ಈ ಒಂದು ಲುಕ್ ಎಲ್ಲ ಬರಬೇಕು ಅಂದರೆ ಅವ್ರ ಹತ್ರನೇ ಸಿಗೋದು. ಬೇರೆ ಎಲ್ಲ ಬರುತ್ತೆ, ಅದೊಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಬರುತ್ತೆ, ಬಟ್ ಇದು ಕಂಪ್ಲೀಟ್ ಫೈಬರ್ ಮೆಟೀರಿಯಲು. ಸೊ ಇದೊಂದು ಚೆನ್ನಾಗಿದೆ ಕ್ವಾಲಿಟಿ ಅಂತ ನಾನು ಹಾಕಿಸ್ಕೊಂಡೆ. ಇದಕ್ಕೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ, ಡಿ ಎಮ್ ಮಾಡ್ತಿದ್ರಿ, ಇದನ್ನು ಹೆಂಗೆ ಕೂರಿಸಿದ್ದೀರಾ ಏನು ಅಂತ. ಇದಕ್ಕೆ ನಾನೇ ಒಂದು ಕಸ್ಟಮ್ ಬ್ರ್ಯಾಕೆಟ್ ಮಾಡಿದ್ದೀನಿ ಒಳಗಡೆ. ಸೊ ಇದನ್ನು ಕೂರಿಸ್ಕೊಂಡಿದ್ದೀನಿ. ಸೊ ಅದು ಅಲ್ಲಾಡಲ್ಲ, ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಕೆಳಗಡೆ ಬ್ರ್ಯಾಕೆಟು. ಸೊ ಆ ಬ್ರ್ಯಾಕೆಟ್ ಮಾಡಿಕೊಂಡು ನಾನು ಇದನ್ನು ಅಟ್ಯಾಚ್ ಮಾಡಿ ಕೂರಿಸಿದ್ದೀನಿ. ಅದು ಅಷ್ಟೊಂದೇನು ಶೇಕ್ ಆಗೋಲ್ಲ, ಸ್ವಲ್ಪ ರಿಜಿಡ್ ಆಗಿದೆ, ಟೈಟ್ ಆಗಿದೆ. ಹಿಮಾಲಯನ್ 450 ಮತ್ತು ಬೇರೆ ಯಾವುದನ್ನ ಹೋಗ್ತೀವಿ ಅಂದ್ರೂ ಸೊ ಅದರಲ್ಲಿ ಸರ್ವಿಸ್ ಚಾರ್ಜಸ್ ಎಲ್ಲ ಜಾಸ್ತಿ ಇರುತ್ತೆ. ನಾನು ಬೈಕ್ ತೊಗೊಳಕ್ಕೂ ಮುಂಚೆನೇ ಲೀಸ್ಟ್ ಡೌನ್ ಮಾಡ್ಕೊಂಡಿದ್ದೆ. ಅಂದರೆ ಅದರದ್ದು ಕಾಂಪೊನೆಂಟ್ಸ್ಗೆಲ್ಲ ಏನೇನು ಪ್ರೈಸ್ ಆಗುತ್ತೆ, ಸರ್ವಿಸ್ ಕಾಸ್ಟ್ ಏನಾಗುತ್ತೆ ಎಲ್ಲನೂ ನಾನು ಲಿಸ್ಟ್ ಔಟ್ ಮಾಡ್ಕೋತಿದ್ದೆ. ಇದ್ರದ್ದು ಕಾಂಪೊನೆಂಟ್ಸ್ ಹೇಳ್ಬೇಕಂದ್ರೆ, ಸೊ ಈಗ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಲಿವರ್ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ 100 150 ರುಪೀಸ್ ಒಳಗಡೆ ಇರುತ್ತೆ. ಇದು 90 ರುಪೀಸ 98 ರುಪೀಸ್ ಏನೋ ಅಷ್ಟೇ. ಇದು ಕ್ಲಚ್ ಲಿವರು, ಬ್ರೇಕ್ ಲಿವರ್ ಒಂದು 95 ರುಪೀಸ್ ಇರುತ್ತೆ ಅಷ್ಟೇ. ಆ್ಯಂಡ್ ಗ್ರಿಪ್ಪರ್ಸ್ ಎಲ್ಲ ಒಂದು 50 60 ರುಪೀಸ್, 100 ವಿತಿನ್ 100 ರುಪೀಸೇ ಇರುತ್ತೆ. ಅದೇ ನೀವು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ಗೆಲ್ಲ ಹೋಯ್ತು ಅಂದರೆ ಅದು ಬ್ರೇಕ್ ಲಿವರ್ಸೇ ನಮಗೊಂದು 1,500ವರೆಗೂ ಬರುತ್ತೆ. ಸರ್ವಿಸ್ ಕಾಸ್ಟೇ ಏನಿಲ್ಲ ಅಂದರೆ ಒಂದು 5,000-6,000ವರೆಗೂ ಬರುತ್ತೆ. ಆ್ಯಂಡ್ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಲಿಮಿಟೆಡ್ ಸೆನ್ಸರ್ಸು, ಅಷ್ಟೊಂದೇನು ತಲೆ ಕೆಡಿಸೋವಂಥ ಸೆನ್ಸರ್ಗಳೆಲ್ಲ ಇಲ್ಲ. ಆರಾಮಾಗಿ ನಾವೇ ಇಂಜಿನಿಗೆ ಕೈ ಇಟ್ಟು ಕೆಲಸ ಮಾಡ್ಕೋಬೋದು. ಅಂದರೆ ಸರ್ವಿಸ್ ಮಾಡೋವಂಥದ್ದು ಅಥವಾ ಬೇರೆ ಏನೇ ಕೆಲಸ ಮಾಡೋದಿದ್ರೂ ಕ್ಲಚ್ ವೈರ್ ಚೇಂಜ್ ಮಾಡ್ಕೊಳ್ಳೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ, ಈಗ ಬರ್ತಿರೋದೆಲ್ಲ ನೀವು ನೋಡಿರೋದಾದರೆ ರೈಡ್ ಬೈ ವೈರ್ ಇದೆ. ಅಂದರೆ ಇದರಲ್ಲಿ ಏನು ಕೇಬಲ್ ಬರುತ್ತೆ, ಸೊ ಈ ಕೇಬಲ್ ಬರೋಲ್ಲ ನಮಗೆ. ಹಿಮಾಲಯನ್ 450 ಎಲ್ಲ ನೋಡೋದಾದರೆ ಎಲ್ಲ ರೈಡ್ ಬೈ ವೈರ್ ಇದೆ. ಸೊ ಎಲ್ಲ ಎಲೆಕ್ಟ್ರಾನಿಕಲಿ ಕನೆಕ್ಟೆಡು. ಸೊ ನಾವು ಕ್ವಿಕ್ ಥ್ರಾಟಲ್ ಹಾಕೋಕ್ಕಾಗಲ್ಲ. ಸೊ ಏನೂ ಅಡಿಷ್ನಲ್ ಆಕ್ಸೆಸರೀಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಮಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದರಲ್ಲಿ ನೀವು ಏನು ಟಾಪ್ ಟು ಬಾಟಮ್ ಗಾಡಿನ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಅದೊಂದು ಅಡ್ವಾಂಟೇಜ್ ಈ ಬೈಕಲ್ಲಿರೋವಂಥದ್ದು. ಆ್ಯಂಡ್ ಈ ಗಾಡಿದು ನಾನು ಕಂಪ್ಲೀಟ್ ಮಾಡಿಫಿಕೇಷನ್ಸ್ನ ಹೆಂಗೆ ಮಾಡಿದ್ದೀನಿ, ಯಾವ ಥರ ಬಿಲ್ಡ್ ಮಾಡಿದ್ದೀನಿ ಅಂತ ಪ್ರತಿಯೊಂದು ಡೀಟೇಲ್ಡ್ ವಿಡಿಯೋನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಚೆಕ್ ಮಾಡ್ಕೊಂಡಿರಿ ಯೂಟ್ಯೂಬಲ್ಲಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಎಕ್ಸ್ಪಲ್ಸ್ ತೊಗೋಬೇಕು ಅಂದ್ಕೊಂಡಿರೋ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.